ಸಿಟಿ ಬೆಂಗಳೂರಲ್ಲಿ ಮತ್ತೆ ಪಂಚರ್ ಮಾಫಿಯಾ ತಲೆ ಎತ್ತಿರೋ ಹಾಗೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ನಗರದ ಫ್ಲೈಓವರ್ಗಳನ್ನೇ ಟಾರ್ಗೆಟ್ ಮಾಡುವಂತಹ ಈ ಮಾಫಿಯಾದ ದುಷ್ಟರು ಸಣ್ಣ ಸಣ್ಣ ಚೂಪಾದ ಮೊಳೆಗಳನ್ನು ಫ್ಲೈಓವರ್ ಮೇಲೆ ಎಸೆದು ವಾಹನಗಳನ್ನು ಪಂಚರ್ ಮಾಡೋದ್ರ ಜೊತೆಗೆ ಸವಾರರ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡೋ ಕೆಲಸವನ್ನು ಮಾಡ್ತಿದ್ದಾರೆ. ನಗರದ ಯಶವಂತಪುರ ಫ್ಲೈಓವರ್ ಉದ್ದಕ್ಕೂ ಸಣ್ಣ ಸಣ್ಣ ಚೂಪಾದ ಮೊಳೆಗಳನ್ನು ಎಸೆದಿರುವ ಕಿಡಿಗೇಡಿಗಳು ಪಂಚರ್ ಮಾಡೋ ಉದ್ದೇಶದಿಂದಲೇ ಪೂರ್ವಕವಾಗಿ ಈ ಕೃತ್ಯವನ್ನು ಎಸಗಿದ್ದಾರೆ. ನೀವು ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ಇಲ್ಲಿ ಮೊಳೆಗಳನ್ನು ಗಮನಿಸ್ತಾ ಇದ್ದೀರಾ, ಚೂಪಾದ ವಸ್ತುಗಳನ್ನು ಗಮನಿಸ್ತಾ ಇದ್ದೀರಾ. ಸೊ ಇಲ್ಲಿ ಪಂಚರ್ ಆದರೆ ಒಂದು ನಿಮಗೆ ಗೊತ್ತಿದೆ ಯಶವಂತಪುರ ಫ್ಲೈಓವರ್ನಲ್ಲಿ ಎಷ್ಟು ಆಕ್ಸಿಡೆಂಟ್ಗಳು ವರ್ಷಕ್ಕೆ ಆಗ್ತವೆ ಅಂತ ಹೇಳಿ. ಸೊ ಪ್ರಾಣಾಂತಕವಾಗಿ ಕೂಡ ಇದು ಪರಿಣಮಿಸ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪಂಚರ್ ಮಾಫಿಯಾ ಮತ್ತೆ ತಲೆ ಎತ್ತುತ್ತಾ ಇದೆ. ಬೆಂಗಳೂರಿನ ಫ್ಲೈಓವರ್ಗಳ ಮೇಲೆ ಮೊಳೆಯನ್ನು ಹಾಕೋದ್ರ ಮುಖಾಂತರವಾಗಿ ವಾಹನ ಸವಾರರನ್ನೇ ಟಾರ್ಗೆಟ್ ಮಾಡಿ ಈ ಪಂಚರ್ ಮಾಫಿಯಾ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಗಮನಿಸ್ತಾ ಇರ್ಬೋದು, ನಾನೀಗ ಯಶವಂತಪುರ ಫ್ಲೈಓವರ್ ಅಂದರೆ ತುಮಕೂರು ರಸ್ತೆಗೆ ಮುಖ್ಯ ರಸ್ತೆಗೆ ಸಂಪರ್ಕವನ್ನು ನೀಡುವಂತಹ ದೀನ ದಯಾಳ್ ಉಪಾಧ್ಯಾಯ ಮೇಲ್ಸೇತುವೆ, ಯಶವಂತಪುರದಲ್ಲಿ ಸರ್ಕಲ್ನಲ್ಲಿ ಇರುವಂತಹ ಪಂಡಿತ್ ದೀನ ದಯಾಳ್ ಉಪಾಧ್ಯಾಯ ಮೇಲ್ಸೇತುವೆ ಮೇಲ್ಭಾಗ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಯಾವ ಪ್ರಮಾಣದಲ್ಲಿ ಪಂಕ್ಚರ್ ಮಾಫಿಯಾದವರ ಕಾರ್ಯನಿರ್ವಹಣೆ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಿದ್ರೆ ನಿಜಕ್ಕೂ ಬಹಳ ಆಶ್ಚರ್ಯ ಆಗುತ್ತೆ. ರಸ್ತೆಯ ಮೇಲೆಲ್ಲವೂ ಕೂಡ ಈ ರೀತಿಯಾದಂಥ ಸಣ್ಣ ಸಣ್ಣ ಮೊಳೆಗಳನ್ನು ಇಟ್ಟು ವಾಹನ ಸವಾರರನ್ನು ಟಾರ್ಗೆಟ್ ಮಾಡಿ ಪಂಕ್ಚರ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಈ ರೀತಿಯಾದಂಥ ಚೂಪಾದಂಥ ಮೊಳೆಯನ್ನು ಇಟ್ಟು ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲೆಲ್ಲವೂ ಕೂಡ ದಪ್ಪ ದಪ್ಪ ಇಲ್ಲೂ ಕೂಡ ಇದೆ ದೊಡ್ಡ ದೊಡ್ಡ ಮೊಳೆಗಳನ್ನು, ಜೊತೆಗೆ ನಟ್ಟುಗಳನ್ನು ಇವೆಲ್ಲವನ್ನು ಕೂಡ ರಸ್ತೆಯಲ್ಲೇ ಬಿಸಾಕುವಂಥ ಮುಖಾಂತರವಾಗಿ ಈ ರೀತಿಯಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ವಾಹನಗಳು ಪಂಕ್ಚರ್ ಆಗುತ್ತೆ, ಪಂಕ್ಚರ್ ಆದಮೇಲೆ ಸೇತುವೆಯಿಂದ ಕೆಳಭಾಗಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ಇರುವಂಥ ಪಂಕ್ಚರ್ ಶಾಪ್ಗಳ ಮೇಲೆ ಇವರು ಡಿಪೆಂಡ್ ಆಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಬಿಸ್ನೆಸ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾಯಿದ್ರೆ ಅನೇಕ ದಿನದಿಂದಲೂ ಕೂಡ ಈ ರೀತಿಯಾದಂತಹ ಕೆಲಸಗಳು ಆಗ್ತಾ ಇದೆ ಎನ್ನುವಂಥ ಆರೋಪಗಳಿತ್ತು. ಇವತ್ತು ಅದು ಬಹಿರಂಗವಾಗಿ ನಮ್ಮ ಕಣ್ಮುಂದೆಯೇ ಕಾಣ್ತಾ ಇದೆ. ರಸ್ತೆ ಉದ್ದಕ್ಕೂ ಕೂಡ ಇದೇ ರೀತಿಯಾಗಿ, ಅಂದರೆ ನೀವು ಗಮನಿಸ್ತಾ ಇರುವಂಥ ಈ ರಸ್ತೆ ಏನಿದೆ, ಈ ರಸ್ತೆ ಉದ್ದಕ್ಕೂ ಕೂಡ ಇದೇ ರೀತಿಯಾದಂತಹ ವ್ಯವಸ್ಥಿತವಾದಂತಹ ಕೆಲಸವನ್ನು, ವ್ಯವಸ್ಥಿತವಾದಂಥ ಪಿತೂರಿಯನ್ನು ಈ ಜಾಲ ಏನಿದೆ ಅದು ಮಾಡ್ತಾ ಇದೆ. ನೋಡಿ, ಇಲ್ಲೆಲ್ಲವೂ ಕೂಡ ಗಮನಿಸ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳಿ. ಮೊಳೆಗಳು, ಈ ಸಣ್ಣ ಸಣ್ಣ ಮೊಳೆಗಳನ್ನು ಈ ರೀತಿಯಾಗಿ ಬಿಸಾಕಿ ಯಾರು ಒಮ್ಮೆ ಸೈಡಿಗೆ ಬಂದರೆ ನೋಡಿ, ಇಲ್ಲಿ ಈ ಎಲ್ಲ ಮೊಳೆಗಳಲ್ಲೂ ಇವೆಲ್ಲವೂ ಕೂಡ ಪಂಕ್ಚರ್ ಮಾಡುವಂಥದ್ದು. ಅದು ದೊಡ್ಡ ಪ್ರಮಾಣದ ಪಂಕ್ಚರನ್ನೇ ಮಾಡ್ತವೆ. ವೇಗವಾಗಿದ್ದರೆ ವಾಹನಗಳು ಟೈರ್ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಪಂಕ್ಚರ್ ಆಗಿ ಸಮಸ್ಯೆಗೆ ಈಡಾಗುವಂಥ ಸಾಧ್ಯತೆ ಇದೆ. ನೋಡಿ, ಇಲ್ಲೆಲ್ಲವೂ ಕೂಡ ಯಾವ ಪ್ರಮಾಣದಲ್ಲಿ ಬಿದ್ದಿದೆ ಅಂದರೆ ಇಲ್ಲೂ ಗಮನಿಸ್ತಾ ಇದ್ದೀರಿ, ಇಲ್ಲಿದೆ. ಅದೇ ರೀತಿ ಮುಂಭಾಗದಲ್ಲೂ ಮುಂದೆಯೂ ಕೂಡ ಇದೇ ರೀತಿಯಾದಂತಹ ಮೊಳೆಗಳನ್ನು ಇಟ್ಟು ಪಂಕ್ಚರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಪೊಲೀಸ್ ಠಾಣೆ, ಗಮನಿಸ್ತಾ ಇದ್ದೀರಿ, ಸಂಚಾರಿ ಪೊಲೀಸರು, ಲಾ ಆ್ಯಂಡ್ ಆರ್ಡರ್ ಜೊತೆಗೆ DCP ಕಚೇರಿ ಇರುವಂತಹ ಪಕ್ಕದಲ್ಲೇ ಈ ರೀತಿಯಾದಂತಹ